ನಾನು ಮೇನ್ ಹೀರೋಯಿನ್ ಆಗಿ ಮಾಡ್ತಿದ್ವಿ. ಸಮೀರಾ ಅನ್ನೋ ಕ್ಯಾರೆಕ್ಟರ್ ಒಂದು ಮೆಡಿಕಲ್ ಸ್ಟೂಡೆಂಟ್. ಸ್ಟೋರಿ ಇಸ್ ಲೈಕ್ ಕಂಪ್ಲೀಟ್ಲಿ ಲವ್ ಸ್ಟೋರಿ. ಅಂದರೆ 18 to 25 ಏಜಲ್ಲಿ ಮಧ್ಯದಲ್ಲಿ ಆ ಟೈಮಲ್ಲಿ ಏನಾಗುತ್ತೆ, ಅದು ಲವ್ ಅಫೆಕ್ಷನ್ ಏನು ಅಂತ ಗೊತ್ತಿರಲ್ಲ. ಸೊ ಕೈಂಡ್ ಆಫ್ ಕಾಮಿಡಿ ಲವ್ ಸ್ಟೋರಿ ಎರಡೂ ಮಿಕ್ಸ್ ಆಗಿದೆ. ನನಗೆ ರೆಗ್ಯುಲರ್ ನಾವು ಹೆಂಗಿರ್ತೀವಿ ಅದೇ ಥರ ಮೂವಿಲೂ ನಾನು ಹಂಗೆ ಇರೋದು ಆ್ಯಕ್ಚುಲಿ. ಸೊ ಒಂದು ಆ ಏಜ್ ಅವ್ರಿಗೆ ಒಂದು ಗೊತ್ತಾಗುತ್ತೆ, ಇಂಥ ಏಜಲ್ಲಿ ಹಿಂಗೆ ಮಾಡಬಾರ್ದು, ಈ ಥರ ತಪ್ಪು ನಡೆಯುತ್ತೆ ಅಂತ ಒಂದು ಮೆಸೇಜ್ ಇದು ಅವ್ರಿಗೆ. ನಮಸ್ತೆ ಸರ್, ನನ್ನ ಹೆಸರು ರಿಷಿ ತೇಜ್ ಅಂತ. ನಾನು ಈ ಮೂವಿಯಲ್ಲಿ ರಿಷಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನನ್ನ ರೋಲ್ ಹೆಂಗಿರುತ್ತೆ ಅಂದರೆ ಫುಲ್ ಕಾಮಿಡಿಯಾಗಿ, ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಮೂವಿ ತುಂಬ ಹಂಗೆ ಇರುತ್ತೆ ಸರ್, ಸ್ಟಾರ್ಟಿಂಗ್ ಹಿಡಿದು ಕ್ಲೈಮ್ಯಾಕ್ಸ್ವರೆಗೆ. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಸೆಂಟಿಮೆಂಟ್, ಯಾಕಂದರೆ ಬಿಕಾಸ್ ಸ್ವಲ್ಪ ಬ್ರೇಕಪ್ ಆಗಿರುತ್ತೆ. ಸೊ ಹಿಂಗೆ ಫನ್ನಿಯಾಗಿ ನಡೆಯುತ್ತೆ. ಟೋಟಲ್ ಟ್ರಯಾಂಗಲ್ ಲವ್ ಸ್ಟೋರಿಯಾಗಿ ನಡೆಯುತ್ತೆ ಸರ್ ನಮ್ಮದೆಲ್ಲ ಮೂವಿ. ಇದರಲ್ಲಿ 3 ಡಿಫ್ರೆಂಟ್ ಲವ್ ಸ್ಟೋರೀಸ್, ಲವ್ ಟ್ರ್ಯಾಕ್ಸ್ ಹೋಗುತ್ತೆ. ಸೊ ಬೇಸಿಕಲಿ ಇದೇನೆಂದರೆ 18 to 25 ಈ ಏಜಲ್ಲಿ ಲವ್ ಅದು ರಿಯಲ್ ಆಗಿ ಲವ್ ಮಾಡ್ತಾರೋ ಇಲ್ಲ ಫೇಕು, ಜಸ್ಟ್ ಅಟ್ರಾಕ್ಷನು, ಈ ಥರದ್ದೆಲ್ಲ ಎಲ್ಲ ಈ ಸಿನಿಮಾನಲ್ಲಿ ಒಂದು ಕ್ಲಾರಿಟಿಯಾಗಿ ಡೈರೆಕ್ಟರ್ ಸರ್ ತೋರಿಸಿದ್ದಾರೆ. ಹೇಳ್ದಾಗೆ 18ರಿಂದ 25 ವರ್ಷ ಆ ವಯಸ್ಸಲ್ಲಿ ಎಲ್ರಿಗೂ ಲವ್ ಆಗೋದು ಕಾಮನ್. ಆ ಇದರಲ್ಲಿ ಮನಸ್ಥಿತಿಗಳು ಹೇಗಿರುತ್ತೆ, ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ರಿಯಲ್ ಯಾವುದು ಫೇಕ್ ಯಾವುದು, ಹಾಗೆ ಲವ್ ಆಗಿರುತ್ತೆ. ಸೊ ಅವ್ರ ಮನಸ್ಥಿತಿನೇ ಬೇರೆ ಇರುತ್ತೆ, ನಮ್ಮ ಮನಸ್ಥಿತಿನೇ ಬೇರೆ ಇರುತ್ತೆ. ಅದರಲ್ಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ, ಮುಂದೆ ಲೈಫ್ ಹೇಗಿರುತ್ತೆ ತಿಳಿದಲೇ ಮಾಡಿರ್ತಾರೆ. ಒಬ್ಬೊಬ್ಬರು ಇನ್ನೂ ಏನೋ ಇಂಟೆನ್ಷನ್ ಇಟ್ಕೊಂಡು ಮದುವೆ ಆಗಬೇಕು ಅಂತ ಇರುತ್ತೆ. ಸೊ ಇದೆಲ್ಲ ಒಂದು ಏನು 18 to 25 ಆ ಏಜಲ್ಲಿ ನಡೆಯುತ್ತೆ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಚಿಕ್ಕವರಿಂದ ಹಿಡಿದು ಆಲ್ಮೋಸ್ಟ್ ಮುದುಕರವರೆಗೂ ಎಲ್ಲರೂ ನೋಡೋವಂಥ ಮೂವಿನೇ. ಎಲ್ಲರ ಲೈಫಲ್ಲೂ ಲವ್ ಆಗಿರುತ್ತೆ, ಒಬ್ಬೊಬ್ರು ಹೇಳ್ಕೊಂಡಿರ್ತಾರೆ, ಒಬ್ಬೊಬ್ರು ಹೇಳ್ಕೊಂಡಿರಲ್ಲ ಅಷ್ಟೇ. ಕ್ಯಾರೆಕ್ಟರ್ ಬಂದು ಎಲ್ಲ ಹೀರೋಯಿಗೆ ಇರ್ತವೆ, ಏನು ಕಾಮಿಡಿ ಅಂತವ ಏನಿರಲ್ಲ. ಆದರೂ ಫಿಲಿಮ್ ಎಲ್ಲ ಕಾಮಿಡಿ ಆ್ಯಂಡ್ ಎಂಟರ್ಟೈನಿಂಗ್ ಇರ್ತೈತೆ. ಮೇಯ್ನ್ಲಿ ಯೂತ್ಗೆ ಇಷ್ಟ ಆಗಿರೋ ಸಿನಿಮಾ ನಮ್ಮದು. ಇದು ಟ್ರಯಾಂಗಲ್ ಲವ್ ಸ್ಟೋರಿ ಇದ್ದಂಗೆ. ಅಂದರೆ ನಾನು ಲವ್ ಮಾಡೋ ಹುಡುಗಿ ಬೇರೆಯವ್ರು ಲವ್ ಮಾಡ್ತಾರೆ, ಹಂಗೆ ಬೇರೆಯವ್ರು ಲವ್ ಮಾಡೋ ಹುಡುಗಿ ನನ್ನ ಲವ್ ಮಾಡ್ತಾರೆ. ಸೊ ಹಂಗೆ ಟ್ರಯಾಂಗಲ್ ಇರ್ತೈತೆ. ಆ್ಯಂಡ್ ಒಂದು ವಿಲನ್ ಟೈಪಿನ ಒಂದು ಲವ್ ಸ್ಟೋರಿ ಇರ್ತೈತೆ. ಸೊ ಒಂದು ಫೇಕ್ ಇರ್ತೈತೆ, ಒಂದು ಟ್ರೂ ಲವ್ ಇರ್ತೈತೆ. ಲವ್ ಅನ್ನೋದು 3-4 ಟ್ರ್ಯಾಕ್ನಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಕೊಟ್ಟಿದ್ದೀನಿ. ಕ್ಲೈಮ್ಯಾಕ್ಸ್ನಲ್ಲಿ ಅದಕ್ಕೊಂದು ಕನ್ಕ್ಲೂಷನ್ ಕೊಟ್ಟಿದ್ದೀನಿ. ಅದು ಆನ್ ಸ್ಕ್ರೀನ್ ನೋಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ನಾನು ಹೇಳೋದ್ರಿಂದ ಇರಿಸು-ಮುರುಸಾಗ್ಬೋದು. ಸೊ ಇದರಲ್ಲಿ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್. ಯಾಕಂದರೆ ಒಂದು ಆಡಿಯನ್ಸು ಸಿನಿಮಾ ಥಿಯೇಟ್ರ್ವರೆಗೂ ಬರ್ತಾರೆ ಅಂದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಎಲ್ಲೂ ಮಿಸ್ ಆಗಬಾರ್ದು. ಸೊ ಅವ್ರು ಬರೋದೇ ಒಂದು ಮೈಂಡ್ ರಿಲ್ಯಾಕ್ಸ್ಗೋಸ್ಕರ. ಆ ರಿಲ್ಯಾಕ್ಸೇಷನ್ನ ನಾನು ಈ ಸಿನಿಮಾದಲ್ಲಿ 100% ಫುಲ್ಫಿಲ್ ಮಾಡ್ತೀನಿ ಸರ್. ಒಂದು ಕ್ಯಾಂಪಸಲ್ಲಿ ನಡೆಯೋಂಥ ಒಂದು ಸಬ್ಜೆಕ್ಟ್ ಇದು. ಅಂದರೆ ರಜಾ ದಿನಗಳ 1 ಮಂತ್ ಒಂದು ಲೀವ್ ಡೇಸ್ನ ಯಾವ ಥರ ಎಂಜಾಯ್ ಮಾಡಿ ಅಲ್ಲಿ ಯಾವ ಥರ ಇವರು ಜರ್ನಿ ನಡೆಯುತ್ತೆ, ಇವ್ರ ಮನಸ್ಥಿತಿಗಳು ಯಾವ ಥರ ಇರಿಸು-ಮುರುಸಾಗುತ್ತೆ. ಆ ಒಂದು ಏಜ್ ಗ್ರೂಪ್ ಇದೆಯಲ್ವಾ, ಒಂಥರ ನೋಡೋರಿಗೆಲ್ಲ ಕಚ್ಚೆಗಳು ಇಡೋಂಥ ಏಜ್ ಗ್ರೂಪ್ ಅದು. ಸೊ ಆ ಏಜಲ್ಲಿ ಏನೇ ಮಾಡಿದ್ರೂ ಮಜಾ ಇರುತ್ತೆ. ಅವರು ಒಂದು ಹುಡುಗಿನ ಫಾಲೋ ಮಾಡೋದ್ರಿಂದ ಇರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಮಾಡೋದ್ರಿಂದ ಇರ್ಬೋದು, ಇಲ್ಲ ಒಂದು ಏನೋ ಒಂದು ಮನೆಯಲ್ಲಿ ಒಂದು ಜೋಶಾಗಿ ಮಾತಾಡೋ ಥರದಲ್ಲಿ ಇರ್ಬೋದು. ಏನೋ ಒಂಥರ ಒಂದು ಭ್ರಮಾಲೋಕದಲ್ಲೇ ಆ ಏಜು ನಡೀತಾ ಇರುತ್ತೆ. ಸೊ ಅದೆಲ್ಲ ಎಂಟರ್ಟೈನ್ಮೆಂಟ್ ಥ್ರೂ ಈ ಸಿನಿಮಾದಲ್ಲಿ ತೋರಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ.